ಹೌದು ಸರ್, ಒಬ್ಬರ ಮೇಲೆ ಡಿಪೆಂಡ್ ಆಗಕೂಡ್ದು, ಕರೆಕ್ಟ್. ಆದ್ರೆ ಈಗ ಒಬ್ಬರ ಮೇಲೆ ಡಿಪೆಂಡ್ ಆಗಿದೆಯಾ ರಾಜ್ಯ ಬಿಜೆಪಿ? ನಾನು ಅದಕ್ಕೆ ಸಾಮೂಹಿಕ ನೇತೃತ್ವ ಬೇಕು ಅಂತ ಹೇಳಿದ್ದು ಇದೇ ಕಾರಣಕ್ಕೆ. ಇನ್ನು ಈಗಿಲ್ಲ, ಅದ್ರಾಗೆ ನನ್ನ ಮನ ಇಲ್ಲ. ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಯಾರನ್ನ ನಾಯಕರು ಅಂತ ಈಗ ಬಿಂಬಿಸ್ತಾ ಇದ್ದಾರೆ ಸರ್, ಈಗಿಲ್ಲ ಅಂತ ತಾವು ಹೇಳ್ತಾ ಇದ್ದೀರಲ್ಲ. ನೀವು ಅನ್ನುವಾಗ ಸಾಮೂಹಿಕ ನಾಯಕತ್ವ ಬಂತು. ಅದಕ್ಕೆ ನಾನು ಹೇಳ್ತಿರೋದು, ಒಂದು ಹೋರಾಟ ರೈತರ ಪರ, ಒಂದು ಹೋರಾಟ ಈ ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ ಒಂದು ಹೋರಾಟ, ಈ ಸರ್ಕಾರ ಮುಸಲ್ಮಾನರ ಪರವಾಗಿರೋಂಥ ಇದ್ರ ವಿರುದ್ಧ ಹೋರಾಟ ಮಾಡಬೇಕಾದ್ರೆ ಒಬ್ಬ ತೀರ್ಮಾನ ಮಾಡೋಕ್ಕೆ ಬರಲ್ಲ. ಎಲ್ಲ ನಾಯಕರು, ವಿರೋಧ ಪಕ್ಷಗಳಿದ್ದಾವೆ, ಅಂದರೆ ವಿರೋಧ ಪಕ್ಷ ನಾಯಕರುಗಳು 2 ವಿಧಾನಸಭೆ ವಿಧಾನ ಪರಿಷತ್ತಲ್ಲೇ ಇದ್ದಾರೆ, ರಾಜ್ಯ ಪದಾಧಿಕಾರಿಗಳಿದ್ದಾರೆ, ಕೋರ್ ಕಮಿಟಿ ಇದೆ, ಎಲ್ಲ ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡ್ಕೊಂಡು ಹೋರಾಟಕ್ಕೆ ಇಳಿದ್ರೆ ಯಶಸ್ಸಾಗುತ್ತೆ. ಅಂದರೆ ವಿಜಯೇಂದ್ರ ಅವರು ಏಕಪಕ್ಷೀಯವಾಗಿ ನಿರ್ಧಾರ ತಗೊಳ್ತಾ ಇದ್ದಾರೆ. ನಾನು ಅದನ್ನು ಹೇಳಲ್ಲ, ಸಾಮೂಹಿಕ ನೇತೃತ್ವ ಆಗ್ತಾ ಇಲ್ಲ. ಈಗ ಯಾಕೆ ಅಮಿತ್ ಶಾ ಬಂದ ಪ್ರತಿದಿನ ಮಾರನೇ ದಿನ ಪೇಪರಲ್ಲಿ ಏನು ಬರುತ್ತೆ, ಹೋರಾಟಗಳು ಯಶಸ್ಸಾಗ್ತಾ ಇಲ್ಲ, ತುದಿ ಮುಟ್ಟಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ ಪೇಪರಲ್ಲಿ ಬರ್ತಾ ಇದೆ. ಯಾಕೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಚರ್ಚೆ, ನಾನು ಇದ್ದಿದ್ದೆ ಏನು ಮಾಡ್ತಿದ್ದೆ ಅಂತ ನೀವು ಪ್ರಶ್ನೆ ಕೇಳ್ಬೋದು. ಅಲ್ಲೂ ಮತ್ತೆ ಜಗಳ ಆಡಬೇಕಾಗಿತ್ತು. ನಾನು ಇಂಥ ಹೋರಾಟಗಳು ಮಾಡಬೇಕು, ಯಾಕೆ ಮಾಡ್ತಿಲ್ಲ, ಎಲ್ಲ ಒಟ್ಟಿಗೆ ಕೂತ್ಕೊಂಡು ಚರ್ಚೆ ಮಾಡೋಣ. ಈ ಚರ್ಚೆಗಳಾದಾಗ ಮಾತ್ರ ಸಾಮೂಹಿಕ ನೇತೃತ್ವ ಬರುತ್ತೆ. ಆವಾಗ ಹಿಂದುತ್ವದ ಎಲ್ಲ ಅಂಶಗಳು ಬರುತ್ತೆ. ನಾವು ಗೆಲ್ತಾ ಇದ್ದಿದ್ದು ಅಷ್ಟು ಸೀಟು ಹಿಂದುತ್ವದ ಮೇಲೆ, ಜಾತೀಯತೆ ಮೇಲಲ್ಲ, ದುಡ್ಡಿನ ಮೇಲಲ್ಲ. ಈ ಜಾತೀಯತೆ ದುಡ್ಡಿಂದ ಚುನಾವಣೆ ಅಂದರೆ ಕಾಂಗ್ರೆಸ್ ಆಗುತ್ತೆ ಅದು. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಹಿಂದುತ್ವದ ಮೇಲೆ ಸಂಘಟನೆ ಕಟ್ಕೊಂಡು ಬಂದಿದ್ದೀವಿ, ಹಿಂದುತ್ವದ ಮೇಲೆ ಹೋರಾಟ ಮಾಡ್ಕೊಂಡು ಬಂದಿದ್ವಿ, ಹಿಂದುತ್ವದ ಮೇಲೆ ಯಶಸ್ವಿ ಆಗಿದ್ದೀವಿ. ನೀವಿದ್ದಾಗೂ ಇತ್ತು ಸರ್ ಇದು, ಈ ತವಳೆ ಜಗಳ, ಕಿತ್ತಾಟ, ಭಿನ್ನಮತ ಇದು ಇತ್ತು. ಆಮೇಲೆ ಅಲ್ಲಿ ಸಾಮೂಹಿಕ ನಾಯಕತ್ವ ಇರಲಿಲ್ಲ. ಯಡಿಯೂರಪ್ಪನವರ ಏಕಚಕ್ರಾಧಿಪತ್ಯ ಇತ್ತು. ಯಡಿಯೂರಪ್ಪನವರ ನೇತೃತ್ವದಲ್ಲೇ ಹೋದ್ರು. ಯಡಿಯೂರಪ್ಪನವರನ್ನೇ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ರು. ಯಡಿಯೂರಪ್ಪನವ್ರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ರು. ಸೊ ಆಗ ಯಡಿಯೂರಪ್ಪನವರು, ಈಗ ಅವರ ಪುತ್ರರು, ಏನು ವ್ಯತ್ಯಾಸ ಇದೆ ಸರ್? ನೋ ನೀವು ಹೇಳಿದ ಮೊದಲನೇ ಅಂಶದ ಬಗ್ಗೆ ನಾನು ಒಪ್ಪಲ್ಲ. ಯಾಕಂದರೆ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಆಗೋ ಸಂದರ್ಭದಲ್ಲಿ, ಯಡಿಯೂರಪ್ಪನ ಮುಖ್ಯಮಂತ್ರಿ ಆಗೋಂಥ ಸಂದರ್ಭದಲ್ಲಿ ಕೇಂದ್ರದ ನಾಯಕರು 10 ಸಾರಿ ಇಲ್ಲಿ ಬರೋರು, ನಮ್ಮ ಎಲ್ಲ ನಾಯಕರು ಕೂಡ ಡೆಲ್ಲಿ ಕರ್ಸ್ಕೊಳೋರು, ಚರ್ಚೆ ಮಾಡಿ 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 ಅವರು ರಾಜ್ಯದ ಮುಖ್ಯಮಂತ್ರಿ ಮಾಡಿದ್ದು. ನಿಮ್ಮೆಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಇದು ಕೇಂದ್ರ ನಾಯಕತ್ವ ಅವತ್ತು ಮಾಡಿದ್ದು. ಇವತ್ತು ಅದನ್ನು ಮಾಡಬೇಕು ಅನ್ನೋಂಥದ್ದು ಎಲ್ಲರದ್ದು ಅಪೇಕ್ಷೆ ಇದೆ. ಅದಾಗ್ತಾ ಇದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ. ಸೊ ಯಡಿಯೂರಪ್ಪನವರ ಮಗ, ಇವ್ರ ಹಿಡಿತದಲ್ಲಿದೆಯಾ ಪಕ್ಷ? ಒಂದು ಕುಟುಂಬದ ಕೈಲಿದೆ ಅಂತ ಬಾಯಿ ಬಿಟ್ಟು ಹೇಳಿದ್ಮೇಲೆ ಮತ್ತೆ ಕೇಳಿದ್ರೆ ಪ್ರಶ್ನೆ ನಾನೇನು ಉತ್ತರ ಕೊಡಲಿ? ಇದು ಸರಿನಾ? ಮೋದಿನೇ ಬೇಡ ಅಂತಿರೋದು. ಕುಟುಂಬದ ರಾಜಕಾರಣದಿಂದ ಹೊರಗೆ ಬರಬೇಕು ಕೇಂದ್ರದ ಕಾಂಗ್ರೆಸ್ ಪಕ್ಷ ಅಂತ ಹೇಳಿದ್ಮೇಲೆ ಕರ್ನಾಟಕ ರಾಜ್ಯ ಕೂಡ ದೇಶದಲ್ಲಿ ಇದೆ ತಾನೇ? ಎಸ್, ದೇಶದಲ್ಲಿರೋಂಥ ಸಂದರ್ಭ ಕರ್ನಾಟಕ ರಾಜ್ಯದಲ್ಲಿ BJP ಒಂದು ಕುಟುಂಬದ ಕೈಲಿ ಯಾಕೆ ಕೊಟ್ಟಿದ್ದೀರಿ? ಇದು ಒಳ್ಳೆಯದಲ್ಲ ಅಂತಲೇ ಹೇಳ್ತಾ ಇದ್ದೀನಿ ನಾನು. ಇದು ಸರಿ, ಹಿಂದೆ ಮುಂದೆ ನಾನು ನೋಡ್ತಾ ಇಲ್ಲ. ಯಡಿಯೂರಪ್ಪ, ರಾಘವೇಂದ್ರ, ವಿಜಯೇಂದ್ರ ಅವ್ರ ಕೈಯಲ್ಲೇ ಇದೆ. ಇನ್ನು ಮತ್ತೆ ನೀವು 4 ಸರಿ ಪ್ರಶ್ನೆ ಕೇಳ್ತಾ ಇದ್ದೀನಿ ಸರ್. ಒಂದು ಪಟ್ಟಿ ಮಾಡ್ಕೊಂಡ್ ಬಂದಿದ್ದೀನಿ ಸರ್. ಜಾರಕಿಹೊಳಿ ಬ್ರದರ್ಸ್, ರೆಡ್ಡಿ ಬ್ರದರ್ಸ್, ಜೊಲ್ಲೆ ದಂಪತಿ, ಉಮೇಶ್ ಜಾಧವ್ ತಂದೆ ಮಗ, GS ಬಸವರಾಜ್ ತಂದೆ ಮಗ, ಆನಂದ್ ಸಿಂಗ್ ತಂದೆ ಮಗ, ರವಿ ಸುಬ್ರಹ್ಮಣ್ಯ ತೇಜಸ್ವಿ ಸುಬ್ರಹ್ಮಣ್ಯ, ಶ್ರೀರಾಮುಲು ಸುರೇಶ್ ಬಾಬು, ಯಡಿಯೂರಪ್ಪ ಆ್ಯಂಡ್ ಫ್ಯಾಮಿಲಿ. ನೋಡಿ, ನಾನು ಅದಕ್ಕೆ ಹೇಳ್ತಿರೋದು, ಇದರಲ್ಲಿ ಅಷ್ಟು ಇದ್ದಾವೆ. ಇದರಲ್ಲಿ ರಾಜಕಾರಣ ಮಾಡೋಂಥ ಸಂದರ್ಭ ಬಂದಾಗ ಬರೀ ನಾವು ಅವ್ರ ಕುಟುಂಬ ಅಂತ ಒಂದೇ ನೋಡಿಕೊಂಡು ವಿಧಿ ಇಲ್ಲ ಅನ್ನೋಂಥ ಸಂದರ್ಭದಲ್ಲಿ ಅವ್ರ ಕುಟುಂಬದಲ್ಲಿ ಯಾರೋ ಒಬ್ಬರು ಸೀಟ್ ಕೊಡಬೇಕಾಗತ್ತೆ. ಈಗ ನಾವು ಅಲ್ಲಿ ಕೊಡಲಿಲ್ಲ ಅಂದರೆ ಸೀಟ್ ಕಾಂಗ್ರೆಸ್ ಕೊಟ್ಟಂಗಾಗತ್ತೆ. ಪ್ರಮುಖವಾದ ಸ್ಥಾನ ಇದು. ಕೇಂದ್ರ ಸಂಸದೀಯ ಮಂಡಳಿ, MP ಸ್ಥಾನ, 34 ಟಿಕೆಟ್ ಸರ್ ಫ್ಯಾಮಿಲಿ. ಒಂದು ನಿಮಿಷ, ರಾಜ್ಯದ ಅಧ್ಯಕ್ಷ ಸ್ಥಾನ ಒಂದೇ ಕುಟುಂಬದ ಕೈಲಿ ಇದೆಯಲ್ಲ, ಇದು ತಪ್ಪು. ಇದು ಹೇಳ್ಕೊಂಬಂದೀನಿ. ವಿಧಿ ಇಲ್ಲ ಅನ್ನೋಂಥ ಸಂದರ್ಭದಲ್ಲಿ ನಾವು ರಾಜಕಾರಣದಲ್ಲಿ ಬುದ್ಧಿವಂತಿಕೆ ಮಾಡಿಕೊಂಡು ಒಟ್ಟಿಗೆ ಕೂತ್ಕೊಂಡು ಚರ್ಚೆ ಮಾಡಿ ತೀರ್ಮಾನ ತಗೋಬೇಕು. ಒಟ್ಟಿಗೆ ಕೂತ್ಕೊಂಡು ಮತ್ತೆ ಹೇಳ್ತೀನಿ ನಾನು. ಏನು ಬುದ್ಧಿವಂತಿಕೆ ತೀರ್ಮಾನ ತಗೊಂಡ್ರಿ ತಾವು 2023ರಲ್ಲಿ? ಏಕೆ, ಏನಾಯ್ತು? 34 ಜನ ಟಿಕೆಟ್ ಫ್ಯಾಮಿಲಿ ಒಳಗೆ ಕೊಟ್ರು ಸರ್. ಅದಕ್ಕೆ ಹೇಳಿದ್ನಲ್ಲ ನಾನು, ನಿಮಗೂ ಕೊಡ್ಲಿಲ್ಲ, ನಿಮ್ಮ ಮಗನಿಗೂ ಕೊಡ್ಲಿಲ್ಲ. ಅದು ಯಾವ ಬುದ್ಧಿವಂತಿಕೆಯ ನಡೆ ಸರ್? ಮೋಸ ಮಾಡಿದ್ರು. ನಾನು ಹೇಳ್ತಾ ಇದ್ದೀನಿ, ನಾನು ಹೊರಗಡೆ ಇರೋದಕ್ಕೆ ಅದು ಒಂದು ಕಾರಣ. ನಾನೇನು ಸತ್ಯ ಹರಿಶ್ಚಂದ್ರ, ನಾನು ಇಲ್ಲ ಅಂತ ಕೇಂದ್ರ ನಾಯಕರು ಚುನಾವಣೆ ಸ್ಪರ್ಧೆ ಮಾಡಬೇಡಿ ಅಂದರು. 1 ನಿಮಿಷ ಯೋಚನೆ ಮಾಡಿದೆ, ಹೋಯ್ತು, ಓಕೆ ಅಂತ ಲೆಟ್ರ್ ಕಳಿಸ್ಕೊಟ್ಟೆ, ನಾನು ನಿಲ್ಲಲ್ಲ ಅಂತ. ಚುನಾವಣೆ ಆಯಿತು. ನಮ್ಗೆ ಇನ್ನೊಬ್ಬರು ನಮ್ಮ ಅಭ್ಯರ್ಥಿ ಕ್ಯಾಂಡಿಡೇಟ್ನ BJP ನಮ್ಮ ಕಾರ್ಯಕರ್ತರು ನಿಲ್ಲಿಸಿದ್ರು. ನಿಂತು ಚುನಾವಣೆ ನಾನು ಪ್ರಯತ್ನ ಮಾಡಿ ಎಲ್ಲರ ಪ್ರಯತ್ನ ಗೆದ್ದುಕೊಂಡ್ವಿ. ಅದಾದಮೇಲೆ ಪಾರ್ಲಿಮೆಂಟ್ ಚುನಾವಣೆ ಬಂತು. ಪಾರ್ಲಿಮೆಂಟ್ ಚುನಾವಣಾ ಸಂದರ್ಭದಲ್ಲಿ ನನಗೆ ನೀವು ಸಂಘಟನೆ ಜವಾಬ್ದಾರಿ ನೀವು ಹೊರಬೇಕಾಗತ್ತೆ, ನಿನ್ನ ಮಗನಿಗೆ ಹಾವೇರಿ ಟಿಕೆಟ್ ಕೊಡ್ತೀವಿ ಪಾರ್ಲಿಮೆಂಟ್ಗೆ ಅಂತ ಯಡಿಯೂರಪ್ಪನವರೇ ಸ್ವತಃ ಹೇಳಿದ್ರು.